ವೆಲ್ಕಮ್ ಟು ಅವರ್ ಚಾನಲ್ ವಿದ್ಯಾ ಸವಿರುಚಿ. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಹಾಗಾಗಿ ಇವತ್ತು ನಾವು ಒಂದು ಹೊಸ ರೆಸಿಪಿಯೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇವೆ. ಅದು ಏನಂದರೆ ಅಗಸೆ ಬೀಜದ ಚಟ್ನಿ. ಅದಕ್ಕೆ ಏನೇನು ಬೇಕಾಗುತ್ತೆ ಅಂತ ನೋಡ್ಕೊಂಬರೋಣ ಬನ್ನಿ. 200 ಗ್ರಾಮಷ್ಟು ಅಗಸೆ ಬೀಜ, 1 ಗೆಡ್ಡೆ ಬೆಳ್ಳುಳ್ಳಿ, ಅಚ್ಚ ಖಾರದ ಪುಡಿ, ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಜೀರಿಗೆ, ಅರಿಶಿನ ಪುಡಿ ಮತ್ತು ಕೊತ್ತಂಬರಿ ಸೊಪ್ಪು. ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ. ಇವಾಗ ಯಾರೆಲ್ಲ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ, ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಇವಾಗ ಗ್ಯಾಸ್ ಆನ್ ಮಾಡಿ ತವೆನ ಬಿಸಿಯಾಗೋದಕ್ಕೆ ಇಟ್ಟಿದ್ದೇವೆ. ಈಗ ಅಗಸೆ ಬೀಜನ ತವೆ ಮೇಲೆ ಹಾಕ್ಕೊಂಡು ಅದನ್ನು ತವೆ ತುಂಬ ನೀಟಾಗಿ ಹರಡ್ಕೋಬೇಕು. ಇಲ್ಲಾಂದರೆ ಅದು ಹರಡ್ಕೊಲಿಲ್ಲ ಅಂದರೆ ಕೆಳಗಡೆ ಎಲ್ಲ ಸೀದೋಗ್ಬಿಡುತ್ತೆ, ಮೇಲ್ಗಡೆದ್ದು ಹಸಿ ಹಸಿಯಾಗಿರುತ್ತೆ, ಚಟ್ನಿ ಚೆನ್ನಾಗಿ ಬರಲ್ಲ, ಚಟ್ನಿ ಪುಡಿ. ಹಾಗಾಗಿ ಅದನ್ನು ನೀಟಾಗಿ ಹರಡ್ಕೊಂಡು ಒಂದೇ ಉರಿಯಲ್ಲಿಟ್ಟು ನೀಟಾಗಿ ಅದನ್ನು ಹುರ್ಕೋಬೇಕು. ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಾ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ನಿಮ್ಗೆ ಹೊಸ ರೆಸಿಪಿ ಬೇಕಂದರೆ ಕಮೆಂಟ್ ಮೂಲಕ ನಮಗೆ ತಿಳಿಸಿ, ನಾವು ಅದನ್ನು ಮಾಡಿ ತೋರಿಸ್ತೇವೆ ಮುಂದಿನ ವೀಡಿಯೋಸಲ್ಲಿ. ಪ್ಲೀಸ್ ನ್ಯೂ ಚಾನಲ್, ಹಾಗಾಗಿ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ನಮಗೆ ತುಂಬ ಇಂಪಾರ್ಟೆಂಟ್. ಇವಾಗ ಅದನ್ನು ಹುರ್ಕೊತಾ ಇದ್ದೇವೆ. ಅದು ಹುರಿದಿದೆ, ಅದು ಹಂಗೆ ಚಟಪಟ ಅಂತ ಸಿಡಿತಾ ಇರಬೇಕು, ಅಂದರೆ ಅದು ನೀಟಾಗಿ ಹುರ್ಕೊಂಡಾಗಿದೆ. ಇವಾಗ ಅದನ್ನು ತಣ್ಣಗಾಗೋದಕ್ಕೆ ಬಿಡ್ತೀವಿ. ಇಲ್ಲಾಂದರೆ ಅದು ಹಾಗೆ ಗ್ರೈಂಡ್ ಮಾಡಿಕೊಂಡ್ರೆ ಅದು ಮುದ್ದೆ ಮುದ್ದೆ ಆಗಿಬಿಡುತ್ತೆ, ಚೆನ್ನಾಗಿ ಬರಲ್ಲ. ಹಾಗಾಗಿ ಅದು ತಣ್ಣಗಾಗಬೇಕು. ಯಾವ ಥರ ಇರಬೇಕಂದ್ರೆ ಅದು ಪ್ರೆಸ್ ಮಾಡಿದರೆ ಒಂಥರ ಕ್ರಂಚಿನೆಸ್ ಆಗಿರಬೇಕು ನೋಡಿ. ಅದು ಒಂಥರ ಕರ್ಕರ ಅಂತ ಹೆಂಗೆ ಸೌಂಡ್ ಬರುತ್ತೆ, ಆ ಥರ ಇರಬೇಕು ಅದು. ಅಂದರೆ ಚಟ್ನಿ ಪುಡಿ ಚೆನ್ನಾಗಿ ಬರುತ್ತೆ. ಇಲ್ಲಾಂದರೆ ಲೋಳೆ ಆಗಿಬಿಡುತ್ತೆ ಹಸಿ ಹಸಿ ಆದರೆ ಅಂತ. ಇವಾಗ ನೋಡಿ, ಇದನ್ನೆಲ್ಲ ಹಾಕ್ಕೊಂಡು ಇವಾಗ ರುಬ್ಕೊಂಬರೋಣ ಬನ್ನಿ. ಇವಾಗ ಅಗಸೆ ಬೀಜನ ಹಾಕ್ಕೊತಾ ಇದ್ದೀವಿ ಜಾರ್ಗೆ. ಆಮೇಲೆ ಎಲ್ಲ ಸ್ಪೈಸಸ್ಗಳನ್ನ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋಬೇಕು. ನ್ಯೂ ಚಾನಲ್ ಅಲ್ವಾ, ಹಾಗಾಗಿ ನಮಗೂ ಸ್ವಲ್ಪ ಐಡಿಯಾ ಇಲ್ಲ. ಇರೋದ್ರಲ್ಲಿ ನಾವು ಮ್ಯಾನೇಜ್ ಮಾಡಿ ನಾನು ನಮ್ಮ ಅಕ್ಕ ಮಾಡ್ತಾ ಇರೋದು. ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಹೇಳ್ತೀವಿ. ನಿಮಗೆ ಯಾವುದಾದ್ರೂ ಹೊಸ ವೀಡಿಯೋಸ್ ಬೇಕಂದರೆ ನಮಗೆ ಕಮೆಂಟ್ ಮೂಲಕ ತಿಳಿಸಿ, ನಾವು ಮಾಡಿಕೊಡ್ತೀವಿ. ಇವಾಗ ನೋಡಿ, ಎಲ್ಲ ಸ್ಪೈಸಸ್ಗಳನ್ನ ಹಾಕ್ಕೊಂಡು ಕೊತ್ತಂಬರಿ ಸೊಪ್ಪನ್ನು ಲಾಸ್ಟಿಗೆ ಹಾಕ್ಕೊತೀವಿ, ಇವಾಗ ಹಾಕ್ಕೊಳ್ಳಲ್ಲ ಅದನ್ನು. ಖಾರದ ಪುಡಿ, ಉಪ್ಪು, ಜೀರಿಗೆ, ಬೆಳ್ಳುಳ್ಳಿ, ಅರಿಶಿನ ಪುಡಿ ಎಲ್ಲನೂ ಇವಾಗ ಹಾಕ್ಕೊಂಡು ಅದನ್ನು ಸಣ್ಣಗೆ ಗ್ರೈಂಡ್ ಮಾಡ್ಕೊತೀವಿ. ಗ್ರೈಂಡ್ ಮಾಡ್ಕೊಂಡಾದ್ಮೇಲೆ ಕೊತ್ತಂಬರಿ ಸೊಪ್ಪನ್ನ ಲಾಸ್ಟಿಗೆ ಹಾಕ್ಕೊಂಡ್ವಿ. ಸಾರಿ, ಅದನ್ನು ತೋರ್ಸೋಕ್ಕಾಗಿಲ್ಲ ಫ್ರೆಂಡ್ಸ್. ಹಾಗಾಗಿ ನೋಡಿ, ಇವಾಗ ಎಷ್ಟು ಚೆನ್ನಾಗಿ ಬಂದಿದೆ ಇವಾಗಿದ್ದು ಪೌಡ್ರು, ಚಟ್ನಿ ಪುಡಿ. ಇದು ರೊಟ್ಟಿಗೆ, ಆಮೇಲೆ ಅನ್ನಕ್ಕೆ, ಅನ್ನ ಮೊಸರು, ರೊಟ್ಟಿ ಮೊಸರು, ಅದಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ. ಇದು ನಮ್ಮದು ನೈಟದ್ದು ಹೆಸರು ಕಾಳು ಪಲ್ಯ, ನೈಟ್ ಊಟ. ಇದು ಹೆಸರು ಕಾಳು ಪಲ್ಯ, ಹಸಿಮೆಣ್ಸಿನ್ಕಾಯಿ ಚಟ್ನಿ, ಆಮೇಲೆ ಅಗಸೆ ಚಟ್ನಿ, ಮಸಾಲ ಮಜ್ಜಿಗೆ, ಚಪಾತಿ ಊಟ ಚೆನ್ನಾಗಿದೆ. ಪ್ಲೀಸ್ ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಾ, ನಮಗೆ ಸಪೋರ್ಟ್ ಮಾಡಿ. ನಿಮ್ಗೆ ಯಾವ ಥರ ವೀಡಿಯೋಸ್ ಬೇಕೋ ಅವನ್ನ ಕಮೆಂಟ್ ಮೂಲಕ ತಿಳಿಸಿ. ನಾವು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೇವೆ. ಬಾಯ್ ಬಾಯ್. ಥ್ಯಾಂಕ್ ಯು ಫ್ರೆಂಡ್ಸ್.